ಪ್ರಿಯ ವೀಕ್ಷಕರೇ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ತೌಡೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರಾಗಿ ಬಿ ದೊಡ್ಡಸಿದ್ದಪ್ಪ, ಉಪಾಧ್ಯಕ್ಷರಾಗಿ ಪಿ ಶೇಖರ್ ನಾಯ್ಕ್ ಅವಿರೋಧ ಆಯ್ಕೆಯಾಗಿದ್ದಾರೆ. ಹರಪನಹಳ್ಳಿ ತಾಲೂಕಿನ ತೌಡೂರು ಗ್ರಾಮದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಅಧ್ಯಕ್ಷ ಸ್ಥಾನಕ್ಕೆ ಕೆಜಿ ಶಿವಯೋಗಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಡಿಕೆ ಪರಸಪ್ಪ ರಾಜೀನಾಮೆ ಸಲ್ಲಿಸಿದ್ದರಿಂದ ತೆರವಾದ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿ ದೊಡ್ಡಸಿದ್ದಪ್ಪ, ಉಪಾಧ್ಯಕ್ಷ ಸ್ಥಾನಕ್ಕೆ ಪಿ ಶೇಖರ್ ನಾಯ್ಕ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದರಿಂದ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತೆಂದು ಚುನಾವಣಾಧಿಕಾರಿ, ಸಹಕಾರಾಭಿವೃದ್ಧಿ ಅಧಿಕಾರಿ ಜಿಎಸ್ ಸುರೇಂದ್ರ ಘೋಷಣೆ ಮಾಡಿದರು. ಮಾಜಿ ಸಂಸದ ವೈ ದೇವೇಂದ್ರಪ್ಪ, ಯರಬಳ್ಳಿ ಉಮಾಪತಿ, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ವೈಡಿ ಅಣ್ಣಪ್ಪ, ಯರಬಳ್ಳಿ ಡಿ ಸಿದ್ದಪ್ಪ, ತೌಡೂರು ಕೆಂಚಪ್ಪ, ಬಾಲೇನಹಳ್ಳಿ ಕೆಂಚನಗೌಡ, ರಾಜನಾಯ್ಕ್, ಅರಸಾಪುರದ ಪರಸಪ್ಪ, ನಿರ್ದೇಶಕರಾದ ಕೆಜಿ ಶಿವಯೋಗಿ, ಎಂ ವಿಜಯಕುಮಾರ್, ಕೆಎಂ ಮಂಜುನಾಥಯ್ಯ, ಕೆಪಿ ಕೊಟ್ರುಗೌಡ, ಕೆ ಭರಮಪ್ಪ, ಎಸ್ ಕಾಮಪ್ಪ, ಡಿಕೆ ಪರಸಪ್ಪ, ಗಣೇಶ್, ಮಲ್ಲಮ್ಮ, ಪುತ್ರಮ್ಮ, ಕಾರ್ಯನಿರ್ವಹಣಾಧಿಕಾರಿ ಮಲ್ಲೇಶ್, ಕ್ಯಾರಕಟ್ಟೆ ನಂದ್ಯಪ್ಪ, ಸುತ್ತಮುತ್ತಲಿನ ಹಳ್ಳಿಯ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್. ಅಲಿಖಿತ ಬರವಣಿಗೆಯನ್ನು ಮಾತ್ರ ಒಪ್ಪಂದಂತೆ ಪ್ರತಿ ವರ್ಷ ಒಬ್ಬರು ಅಧ್ಯಕ್ಷ ಆಗಬೇಕು, ಪ್ರತಿ ವರ್ಷ ಒಬ್ಬರು ಉಪಾಧ್ಯಕ್ಷ ಆಗಬೇಕು ನಿಯಮ ರಚನೆ ಮಾಡಿಕೊಡ್ತೀವಿ. ಆ ಪ್ರಕಾರ ಮೊದಲನೇ ಅವಧಿ, ಎರಡನೇ ಅವಧಿ, ಈಗ ನಾವು ಎರಡನೇ ಅವಧಿನಾಗಿದ್ದು ರಾಜ್ಯದಲ್ಲಿ ಈಗ ಮೂರನೇ ಅವಧಿ. ಇವತ್ತೇನು ನಮ್ಮ ಭಾಗದ ಯಜಮಾನ ಸಿದ್ದಪ್ಪವರು, ಕೆಂಚಪ್ಪವರು ಏನು ನಮ್ಮ ಅಣ್ಣಪ್ಪನವರು ಒಂದು ಸೂಚನೆ, ಒಂದು ಪತ್ರದ ಮುಖಾಂತರ ಏನು ಅಧ್ಯಕ್ಷ ಉಪಾಧ್ಯಕ್ಷರ ಒಟ್ಟಿಗೆ ಹೆಸರುಗಳನ್ನು ಏನು ಶಿಫಾರಸು ಮಾಡಿದ್ರು ಅವ್ರನ್ನ ನಾವೆಲ್ಲರೂ ಸೇರಿ ಈಗ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ಪ್ರಥಮವಾಗಿ ವೈಡಿ ಅಣ್ಣಪ್ಪನವರಿಗೆ ಮತ್ತು ನಮ್ಮ ಯಜಮಾನರಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಮುಂದಿನ ಅವಧಿಗೆ ಅವಿರೋಧವಾಗಿ ಆಯ್ಕೆ ಮಾಡಲು ಸಹಕರಿಸತಕ್ಕಂಥ ಎಲ್ಲ ನಮ್ಮೆಲ್ಲ ನಿರ್ದೇಶಕರು ಮತ್ತು ನಮ್ಮ ಚುನಾವಣಾಧಿಕಾರಿ, ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅವರೂ ಕೂಡ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸಂಘ ಇವರು ಕೂಡ ಬರೋದಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ, ಯಾರೇ ಅಧ್ಯಕ್ಷ ಆಗಲಿ, ಯಾರೇ ಉಪಾಧ್ಯಕ್ಷ ಆಗಲಿ, ನಾವೇನು 12 ಜನ ಇದ್ದೀವಿ, ನಾವೆಲ್ಲರೂ ಅಧ್ಯಕ್ಷ ಉಪಾಧ್ಯಕ್ಷ ಮತ್ತು ಒಂದು ಭಾವನೆ ನಮ್ಮಲ್ಲಿ ಮೂಡಿಸಿಕೊಂಡು ನಾವೆಲ್ಲರೂ ಈ ಸಂಘದ ಮುಂದಿನ ಕಾರ್ಯಗಳನ್ನು ಮಾಡತಕ್ಕಂಥದ್ದು ಬಹಳ ಅವಶ್ಯಕವಾಗಿದೆ. ಯಾಕಂತ ಹೇಳಿದ್ರೆ ಒಂದು ಸಮಸ್ಯೆ ಸರಮಾಲಿನೇ ನಮ್ಮ ಮೇಲಿದೆ. ನಾವು ಒಗ್ಗಟ್ಟಾಗಿದ್ದರೂ ಮಾತ್ರ ಅವನ್ನೆಲ್ಲ ಬೇರೆ ಒಂದು ಈ ಸಂಘವನ್ನು ಉತ್ತಮ ಸಂಘ ಮತ್ತು ರೈತರಿಗೆ ಇದರ ಮುಖ್ಯ ಮೂಲ ಉದ್ದೇಶ ಏನಂದರೆ ನಮ್ಮ ಭಾಗದ ರೈತರಿಗೆ ಒಳ್ಳೆಯದು ಮಾಡ್ತಕ್ಕಂಥದ್ದು ಇದರ ಉದ್ದೇಶ. ಈಗಾಗಲೇ ಸಾಕಷ್ಟು ರೈತರಿಗೆ ತೊಂದರೆಗಳಾಗಿದ್ದಾವೆ, ಸಾಕಷ್ಟು ರೈತರಿಗೆ ವಂಚನೆ ಆಗಿದೆ. ಅವೆಲ್ಲವೂ ಈಗ ಒಂದು ಹಂತಕ್ಕೆ ಬಂದದ. ಇನ್ನೂ ಪೂರ್ಣ ಪರಿಣಾಮದಲ್ಲಿ ನಾವು ಯಶಸ್ಸಾಗಿಲ್ಲ. ಈಗ ಮುಂದಿನ ದಿನಗಳಲ್ಲಿ ಇನ್ನೂ ನಾವು ಕ್ರಮಿಸಬೇಕಾದಂಥ ದಾರಿ ಬಹಳ ಇದೆ, ಬಹಳ ಕಷ್ಟದಾರಿಗಳಿದೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಡಿ ಸಿದ್ದಪ್ಪನವರು ಅಧ್ಯಕ್ಷರಾಗಿ ಮತ್ತು ಶೇಖರ್ ನಾಯ್ಕ್ ಅವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಅವರು ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ನಿಮ್ಮಿಂದ ತೊಡಗಿಸಿಕೊಂಡು ತಮ್ಮನ್ನು ನಾವು ತೊಡಗಿಸಿಕೊಂಡು ನಾವೆಲ್ಲರೂ ಜೊತೆಗಿದ್ದುಕೊಂಡು ನಾವೆಲ್ಲರೂ ನಿಮ್ಮ ಒಂದು ಉದಾಹರಣೆಯಲ್ಲಿ ಮುಂದುವರೆಯೋಣ ಅಂತ ಹೇಳ್ಬಿಟ್ಟು ತಮಗೆ ಈ ಸಂದರ್ಭದಲ್ಲಿ ಶುಭ ಹಾರೈಸಿ ಮತ್ತು ಶುಭ ಹಾರೈಸಿ ಈಗ ಅವರಿಗೆ ನಮ್ಮ ಮುಖ್ಯ